ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ಒಂದು ತರಗತಿಯಲ್ಲಿ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಎಂಬ ಈ ವಿಷಯದಲ್ಲಿ ಬರುವಂತಹ ಏನು ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅಂದರೆ ಸಾವರಿಂಟಿಯ ಕುರಿತು ನಾವು ಈ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಸಾರ್ವಭೌಮತ್ವ ಅಥವಾ ಪರಮಾಧಿಕಾರದಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಚಾರಗಳು ಏನಂತಂದರೆ, ಸಾರ್ವಭೌಮತ್ವದ ಅರ್ಥ ಅಂದರೆ ಮೀನಿಂಗ್ ಆಫ್ ಸಾವರಿಂಟಿ ಬಗ್ಗೆ ನಾವು ಈ ಒಂದು ಘಟಕದಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ನಂತರದಲ್ಲಿ ಸಾರ್ವಭೌಮತ್ವದ ಸ್ವರೂಪ, ನೇಚರ್ ಆಫ್ ಸಾವರಿಂಟಿ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಸಾರ್ವಭೌಮತ್ವದ ಗುಣಲಕ್ಷಣಗಳು, ಅಟ್ರಿಬ್ಯೂಟ್ಸ್ ಆರ್ ಫೀಚರ್ಸ್ ಆಫ್ ಸಾವರಿಂಟಿ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮತ್ತು ಸಾರ್ವಭೌಮತ್ವ ಅಥವಾ ಪರಮಾಧಿಕಾರದ ವಿಧಗಳು, ಕೈಂಡ್ಸ್ ಆಫ್ ಸಾವರಿಂಟಿನೂ ಕೂಡ ನಾವು ಇಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಸಾರ್ವಭೌಮತ್ವದ ಸಿದ್ಧಾಂತಗಳು ಏನು ಬರ್ತವೋ ಅದನ್ನು ಕೂಡ ನಾವು ಇದರಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಅಂದರೆ ಥಿಯರೀಸ್ ಆಫ್ ಸಾವರಿಂಟಿ, ಸಾರ್ವಭೌಮತ್ವದ ಸಿದ್ಧಾಂತಗಳು ಯಾವ್ಯಾವಿದೆ ಅದನ್ನು ಕೂಡ ನಾವು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ನಂತರದಲ್ಲಿ ಜಾಗತೀಕರಣ ಯುಗದಲ್ಲಿ ಸಾರ್ವಭೌಮತ್ವಕ್ಕಿರುವಂತಹ ಸವಾಲುಗಳು ಏನಿದೆ, ಚಾಲೆಂಜಸ್ ಏನಿದೆ ಅನ್ನೋದನ್ನು ಕೂಡ ನಾವು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡುವಂಥದ್ದಿರುತ್ತೆ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ತರಗತಿಗಳಲ್ಲಿ ತಿಳ್ಕೊಂಡಂಗೆ ನಾವು ಸಾರ್ವಭೌಮತ್ವ ಅಂದ್ರೇನು ಅಥವಾ ಪರಮಾಧಿಕಾರ ಅಂದ್ರೇನು, ಅದರ ಅರ್ಥ, ಸ್ವರೂಪ, ಗುಣಲಕ್ಷಣಗಳು, ವಿಧಗಳು, ಸಿದ್ಧಾಂತಗಳು ಯಾವ್ಯಾವಿದೆ, ಮತ್ತು ಜಾಗತೀಕರಣದ ಈ ಒಂದು ಯುಗದಲ್ಲಿ ಸಾರ್ವಭೌಮತ್ವಕ್ಕಿರುವಂಥ ಸವಾಲುಗಳು ಏನೇನು, ಅದರ ಮಹತ್ವವನ್ನು ಉಳಿಸ್ಕೊಂಡಿದೆ, ಸಾರ್ವಭೌಮತ್ವ ಅನ್ನೋದು ತನ್ನ ನಿಜವಾದ ಮೂಲ ಸ್ವರೂಪವನ್ನು ಹೊಂದಿದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನು ಮಾಡಬೇಕಾಗತ್ತೆ. ಮೊದಲನೇದಾಗಿ ಈ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರದ ಹುಟ್ಟು ಮತ್ತು ವಿಕಾಸ ಅಂದರೆ ಸಾವರಿಂಟಿ, ದು ಇವ್ಯಾಲ್ಯೂಷನ್ ಅಂಡ್ ಆರಿಜಿನ್ ಆಫ್ ಸಾವರಿಂಟಿ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಂಟ್ರಡಕ್ಷನ್ ಟು ಸಾವರಿಂಟಿ. ಇದನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ನಾವು ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಾವರಿಂಟಿ ರೆಫರ್ಸ್ ಟು ದ ಸುಪ್ರೀಂ ಅಂಡ್ ಅಲ್ಟಿಮೇಟ್ ಅಥಾರಿಟಿ ವಿದಿನ್ ಎ ಪೊಲಿಟಿಕಲ್ ಟೆರಿಟರಿ. It implies independence from external control and the power to make laws, enforce them, and govern without interference. It is a foundational concept in political science and international law. ಅಂದರೆ ಸಾರ್ವಭೌಮತ್ವ ಅನ್ನೋದು ಏನು, ನಾವು ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇದು ರಾಜ್ಯದ ಮೂಲಾಂಶಗಳಲ್ಲಿ ಬಹಳ ಪ್ರಮುಖವಾದಂಥ ಅಂಶ. ನಾವು ರಾಜ್ಯ ಅಂತ ಅನ್ಸ್ಕೋಬೇಕಾದ್ರೆ 4 ಪ್ರಮುಖ ಅಂಶಗಳು ಇರಬೇಕು ಅಂತ ಹೇಳ್ತೀವಿ. ಹಾಗಿದ್ರೆ ಮಾತ್ರ ಅದನ್ನು ರಾಜ್ಯ ಅಂತ ನಾವು ಕರಿತೀವಿ. ಅದರಲ್ಲಿ ರಾಜ್ಯ ಅನ್ಸ್ಕೊಳ್ಬೇಕಾದ್ರೆ 4 ಪ್ರಮುಖ ಲಕ್ಷಣಗಳು ಏನಂತಂದರೆ, ಮೊದಲನೇದು ಜನಸಂಖ್ಯೆ, ಎರಡನೇದು ಭೂಪ್ರದೇಶ, ಮೂರನೇದು ಸರ್ಕಾರ ಮತ್ತು 4ನೇದು ಸಾರ್ವಭೌಮತ್ವ. ಆದ್ದರಿಂದ ರಾಜ್ಯದ ಮೂಲಾಂಶಗಳಲ್ಲಿ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅನ್ನೋದು ಬಹಳ ಪ್ರಮುಖವಾದಂಥ ಒಂದು ಪರಿಕಲ್ಪನೆ ಆಗಿರುವಂಥದ್ದು. ರಾಜ್ಯವೆಂದು ಪರಿಗಣಿಸಬೇಕಂದ್ರೆ ನಾವು ಜನಸಂಖ್ಯೆ, ಭೂಪ್ರದೇಶ ಮತ್ತು ಸರ್ಕಾರ ಎಷ್ಟು ಮುಖ್ಯವೋ ಅಷ್ಟೇ ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಅನ್ನೋದು ಕೂಡ ಅತ್ಯಂತ ಅಗತ್ಯವಾದಂಥ ಮೂಲಾಂಶವಾಗಿರುವಂಥದ್ದು. ರಾಜ್ಯವನ್ನು ನಾವು ರಚಿಸುವಲ್ಲಿ ಹಲವಾರು ಅಂಶಗಳು ಕಾರಣವಾಗಿರುವಂತೆ ಸಾರ್ವಭೌಮತ್ವವು ಕೂಡ ಬಹುಮುಖ್ಯ ಅಂಶವಾಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಪರಮಾಧಿಕಾರ ಅಂತಂದರೆ ಪರಮಶ್ರೇಷ್ಠ ಅಧಿಕಾರ ಅಂದರೆ ಸುಪ್ರೀಂ ಪವರ್ ಅಂತ ನಾವು ಕರಿತೀವಿ. ಅಂದರೆ ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಅಂದರೆ ಸರ್ವಶ್ರೇಷ್ಠ ಅಧಿಕಾರ ಅಥವಾ ಪರಮಶ್ರೇಷ್ಠ ಅಧಿಕಾರ ಅಂತ ಅರ್ಥವನ್ನು ಕೊಡುತ್ತೆ. ಅಂದರೆ ರಾಜ್ಯವು ಪರಮಾಧಿಕಾರವನ್ನು ಹೊಂದಿರುವುದರ ಮೂಲಕ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ತರುವುದಕ್ಕೆ ಬಲಪ್ರಯೋಗವನ್ನು ಮಾಡುವಂಥದ್ದು ರಾಜ್ಯ ಮಾಡುತ್ತೆ. ಅಂದರೆ ಆ ರಾಜ್ಯಕ್ಕೆ ಅಧಿಕಾರ ಸಿಕ್ಕಿರುವುದರಿಂದ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರದಿಂದ. ಪರಮಾಧಿಕಾರವು ರಾಜ್ಯದ ಮೂಲಾಂಶಗಳಲ್ಲಿ ಒಂದಾಗಿದ್ದು ಈ ಅಂಶವೇ ರಾಜ್ಯವನ್ನು ಇತರ ಸಂಘ ಸಂಸ್ಥೆಗಳಿಂದ ಬೇರ್ಪಡಿಸಿರುವಂಥದ್ದು ಕೂಡ ಇದೆ. ಇದು ಹೊರಡಿಸುವಂಥ ಆಜ್ಞೆಗಳಿಗೆ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದಕ್ಕೆ ವಿಧೇಯತೆಯನ್ನು ತೋರಿಸಬೇಕು ಅನ್ನೋದು. ಆದ್ದರಿಂದ ಸಾರ್ವಭೌಮತ್ವ ಅನ್ನೋದು ಧಿಕ್ಕರಿಸುವುದಕ್ಕೆ ಸಾಧ್ಯವಿಲ್ಲದಿರುವಂತಹ ಒಂದು ಅಂಶವಾಗಿರುವಂಥದ್ದಿದೆ. ಜೊತೆಗೆ ಪರಮಾಧಿಕಾರವು ರಾಜ್ಯದೊಳಗಿರುವಂತಹ ಜನರನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದು ಸಮಯ ಬಂದಾಗ ಅವರ ಮೇಲೆ ಪ್ರಯೋಗವನ್ನು ಕೂಡ ಮಾಡುವಂಥದ್ದು ಕೂಡ ಇದೆ. ರಾಜ್ಯಕ್ಕೆ ಅಧಿಕಾರ ಇರುವಂಥದ್ದು. ಅದರಿಂದ ರಾಜ್ಯವು ಕಾನೂನಿನ ಮೂಲಕ ಜನರಲ್ಲಿ ಶಿಸ್ತನ್ನು ತರುತ್ತದೆ. ಆ ಕಾನೂನಿನ ಮೂಲಕ ಜನರ ಮೇಲೆ ಶಿಸ್ತನ್ನು ತರುವುದಕ್ಕೆ ರಾಜ್ಯಕ್ಕೆ ಈ ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಅನ್ನೋದು ಇರಲೇಬೇಕಾಗತ್ತೆ ಅನ್ನೋದು. ಹಾಗಾದರೆ ನಾವು ಈ ಸಾರ್ವಭೌಮತ್ವ ಅಂದ್ರೇನು ಅನ್ನೋದನ್ನು ತಿಳ್ಕೊಂಡ ನಂತರ, ಅಂದರೆ ಸಾರ್ವಭೌಮತ್ವ ಅಂದರೆ
ಏನು ಬಹಳ ಮುಖ್ಯವಾಗಿ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅಂತಂದರೆ ರಾಜ್ಯಕ್ಕೆ ಇರುವಂತಹ ಸರ್ವಶ್ರೇಷ್ಠವಾದಂಥ ಅಧಿಕಾರ. ಅಂದರೆ ಸಾವರೆಂಟಿ ರೆಫರ್ಸ್ ಟು ದ ಸುಪ್ರೀಂ ಆ್ಯಂಡ್ ಅಲ್ಟಿಮೇಟ್ ಅಥಾರಿಟಿ ವಿದಿನ್ ಎ ಪೊಲಿಟಿಕಲ್ ಟೆರಿಟರಿ. ಏನು ರಾಜ್ಯದ ಒಳಗೆ ಅಥವಾ ರಾಜ್ಯದ ವ್ಯಾಪ್ತಿಯ ಒಳಗೆ ಏನು ತನ್ನ ಒಂದು ಅಧಿಕಾರವನ್ನು ಸರ್ವಶ್ರೇಷ್ಠವಾದಂಥ ಅಧಿಕಾರ ಹೊಂದಿರುತ್ತೋ ಅದನ್ನೇ ನಾವು ಸಾವರೆಂಟಿ ಅಥವಾ ಸಾರ್ವಭೌಮತ್ವ ಪರಮಾಧಿಕಾರ ಅಂತ ನಾವು ಅದನ್ನು ಕರಿತೀವಿ. ಅದರಿಂದ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಈ ಸಾರ್ವಭೌಮತ್ವ ಅಥವಾ ಸಾವರೆಂಟಿ ಅನ್ನೋದು ಇಂಗ್ಲಿಷ್ ಪದ ಹೇಗೆ ಬಂತು, ಇದರ ಅರ್ಥ ಏನು, ಮತ್ತು ಕನ್ನಡದಲ್ಲಿ ಅದರ ಅರ್ಥವೇನು ಅನ್ನೋದನ್ನು ಕೂಡ ನೋಡೋದಾದರೆ, ಮತ್ತು ಈ ಸಾವರೆಂಟಿ ಅನ್ನೋ ಪದ ಯಾವ ಭಾಷೆಯಿಂದ ಮೂಲ ರೂಟ್ ವರ್ಡಿಂದ ಬಂತು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಇದನ್ನು ಆರಿಜಿನ್ ಆ್ಯಂಡ್ ಎಟಿಮಾಲಜಿ ಅಂತ ನಾವು ಅದನ್ನು ಕರಿತೀವಿ. ಹಾಗಾದರೆ ಈ ಸಾವರೆಂಟಿ ಅನ್ನೋ ಪದ ಎಲ್ಲಿಂದ ತೆಗೆದುಕೊಂಡಿವಿ ಅನ್ನೋದನ್ನು ನೋಡೋದಾದರೆ, ದ ವರ್ಡ್ ಸಾವರೆಂಟಿ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸೂಪರ್ ಎನಸ್ ಅಥವಾ ಸೂಪರ್ನಸ್ ಅಂತ ನಾವು ಹೇಳ್ತೀವಿ ಅದನ್ನು. ಅಂದರೆ ಈ ಸಾವರೆಂಟಿ ಅನ್ನೋ ಪದ ಲ್ಯಾಟಿನ್ ಭಾಷೆಯ ಸೂಪರ್ ಎನಸ್ ಅಥವಾ ಸೂಪರ್ನಸ್ ಎಂಬ ಪದದಿಂದ ಬಂತು. ಅದರ ಅರ್ಥ ಏನಂತಂದರೆ ಸುಪ್ರೀಂ ಆರ್ ಎಬೋವ್. ದ ವರ್ಡ್ ಸಾವರೆಂಟಿ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸೂಪರ್ ಎನಸ್ ಮೀನಿಂಗ್ ಸುಪ್ರೀಂ ಆರ್ ಎಬೋವ್. ಆ ಲ್ಯಾಟಿನ್ ಭಾಷೆಯಲ್ಲಿ ಅದರ ಅರ್ಥ ಏನಂತಂದರೆ ಸೂಪರ್ ಏನಸ್ ಅಂತಂದರೆ ನಾವು ಅದು ಸರ್ವಶ್ರೇಷ್ಠವಾದದ್ದು, ಅದು ಎಲ್ಲಕ್ಕಿಂತ ಮಿಗಿಲಾದದ್ದು, ಮೇಲು ಸ್ತರದಲ್ಲಿರುವಂಥದ್ದು ಎಂಬ ಅರ್ಥವನ್ನು ಕೊಡುವಂಥದ್ದು. ಈ ಲ್ಯಾಟಿನ್ ಪದದ ಈ ಪದವಾದಂಥ ಸೂಪರ್ ಏನಸ್ ಅಂತ ಏನಿದೆ, ಇದೇ ಇಂಗ್ಲೀಷ್ನಲ್ಲಿ ಸಾವರೆಂಟಿ ಅನ್ನೋ ಒಂದು ಪದ ಬಂದಿರುವಂಥದ್ದು. ಅದರ ರೂಟ್ ವರ್ಡ್ ಸೂಪರ್ ಏನಸ್ ಅಂತ ಇದೆ, ಅದರ ಇಂಗ್ಲೀಷ್ನಲ್ಲಿ ಸಾವರೆಂಟಿಯಾಗಿ ಬಂದಿರುವಂಥದ್ದು. ಸಾವರೆಂಟಿ ಅಂತಂದರೆ ಕನ್ನಡದಲ್ಲಿ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅಂತ ನಾವು ಕರಿತೇವೆ. ಇಟ್ ವಾಸ್ ಫಸ್ಟ್ ಯೂಸ್ಡ್ ಇನ್ ಮಿಡೀವಲ್ ಯುರೋಪ್. ಇದನ್ನು ಮೊದಲ ಬಾರಿಗೆ ಕಾಲದ ಯುರೋಪ್ನಲ್ಲಿ ಇದನ್ನು ಬಳಸಲಾಗ್ತಿತ್ತು, ಪರ್ಟಿಕ್ಯುಲರ್ಲಿ ಇನ್ ಫ್ರಾನ್ಸ್, ಟು ರೆಫರ್ ಟು ದ ಸುಪ್ರೀಂ ಅಥಾರಿಟಿ ಆಫ್ ಕಿಂಗ್ಸ್ ಓವರ್ ದೇರ್ ಟೆರಿಟರಿ ಆ್ಯಂಡ್ ಸಬ್ಜೆಕ್ಟ್ಸ್. ಮಧ್ಯಕಾಲೀನ ಯುರೋಪ್ನಲ್ಲಿ ಬಳಸಲಾಗ್ತಿದ್ರು ಕೂಡ ಇದನ್ನು ಬಹಳ ಪ್ರಮುಖವಾಗಿ ಫ್ರಾನ್ಸ್ನಲ್ಲಿ ಇದನ್ನು ಬಳಸಲಾಗ್ತಿತ್ತು. ಇದನ್ನು ರಾಜನ ಅಧಿಕಾರವನ್ನು ತೋರಿಸ್ಪಡಿಸ್ಕೊಳ್ಳೋಕ್ಕೋಸ್ಕರ, ರಾಜನ ಅಧಿಕಾರವನ್ನು ತಿಳಿಸುವುದಕ್ಕೋಸ್ಕರ ಇದನ್ನು ಟು ರೆಫರ್ ಟು ದ ಸುಪ್ರೀಂ ಅಥಾರಿಟಿ ಆಫ್ ಕಿಂಗ್ಸ್ ಓವರ್ ದೇರ್ ಟೆರಿಟರಿ ಆ್ಯಂಡ್ ಸಬ್ಜೆಕ್ಟ್ಸ್, ಜನರ ಮೇಲೆ ಮತ್ತು ರಾಜ್ಯದ ಮೇಲೆ ರಾಜನಿಗಿರುವಂಥ ಅಧಿಕಾರ ನಿಯಂತ್ರಣವನ್ನು ಸೂಚಿಸುವುದಕ್ಕೋಸ್ಕರ ಈ ಪದವನ್ನು ಫ್ರಾನ್ಸ್ನಲ್ಲಿ ಬಳಸಲಾಗ್ತಿತ್ತು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಎರಡನೇ ಪಾಯಿಂಟನ್ನು ನಾವು ನೋಡೋದಾದರೆ, ಇಲ್ಲಿ ಇವ್ಯಾಲ್ಯೂಷನ್ ಆಫ್ ಸಾವರೆಂಟಿ, ಈ ಸಾರ್ವಭೌಮತ್ವದ ಒಂದು ವಿಕಾಸ ಅನ್ನೋದನ್ನು ಹೇಗೆ ಅದು ಬೆಳೆದು ಬಂತು, ಈ ಸಾರ್ವಭೌಮತ್ವದ ಪರಮಾಧಿಕಾರ ಹೇಗೆ ಕಾಲಾನಂತರದಲ್ಲಿ ಬೆಳೀತಾ ಬಂತು ಅನ್ನೋದ್ರ ಬಗ್ಗೆ ನಾವು ಒಂದು ಹಿಸ್ಟಾರಿಕಲ್ ಡೆವಲಪ್ಮೆಂಟನ್ನು ನಾವಿಲ್ಲಿ ನೋಡೋಣ. ಐತಿಹಾಸಿಕ ಬೆಳವಣಿಗೆ ಹೇಗಾಯಿತು, ಈ ಸಾರ್ವಭೌಮತ್ವದ ಅಥವಾ ಪರಮಾಧಿಕಾರದ ಒಂದು ಐತಿಹಾಸಿಕ ಒಂದು ವಿಕಾಸ ಹೇಗಾಯಿತು ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಏನ್ಸಿಯಂಟ್ ಆ್ಯಂಡ್ ಮಿಡೀವಲ್ ಕಾನ್ಸೆಪ್ಟ್ ಆಫ್ ಅಥಾರಿಟಿ. ಈ ಅಧಿಕಾರ ಅಥವಾ ಈ ಏನು ವಿಧಿಬದ್ಧ ಅಧಿಕಾರ ಏನಿದೆಯೋ ಅದು ಪ್ರಾಚೀನ ಕಾಲ ಮತ್ತು ಮಧ್ಯಕಾಲದಲ್ಲಿ ಅದರ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆ ಹೇಗಿತ್ತು ಅನ್ನೋದನ್ನು ಮೊದಲೇದಾಗಿ ತಿಳ್ಕೊಳ್ಳೋಣ. ಅಂದರೆ ಪ್ರಾಚೀನ ಕಾಲದಲ್ಲಿ ಮತ್ತು ಮಧ್ಯಕಾಲದಲ್ಲಿ ಈ ಅಥಾರಿಟಿಯನ್ನು ಯಾವ ರೀತಿ ತಿಳ್ಕೊಳ್ತಾ ಇದ್ರು, ಅಂದರೆ ಸಾವರೆಂಟಿ ಅಥವಾ ಈ ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಅನ್ನೋದನ್ನು ಯಾವ ರೀತಿಯಲ್ಲಿ ಅದನ್ನು ಅರ್ಥೈಸಲಾಗ್ತಿತ್ತು ಅನ್ನೋದನ್ನು ನಾವು ನೋಡೋಣ. ಇನ್ ಏನ್ಸಿಯಂಟ್ ಸಿವಿಲೈಸೇಷನ್ಸ್ ಲೈಕ್ ಈಜಿಪ್ಟ್, ರೋಮ್ ಆ್ಯಂಡ್ ಇಂಡಿಯಾ, ರೂಲರ್ಸ್ ಹ್ಯಾಡ್ ಸುಪ್ರೀಂ ಅಥಾರಿಟಿ. ಅಂದರೆ ಪ್ರಾಚೀನ ಕಾಲದ ಈಜಿಪ್ಟು, ರೋಮು ಮತ್ತು ಭಾರತದಲ್ಲೂ ಕೂಡ ಈ ಆಡಳಿತಗಾರರು ಏನು ಇದ್ದರು, ಅವರು ಸುಪ್ರೀಂ ಅಥಾರಿಟಿಯನ್ನು, ಅಂದರೆ ತುಂಬ ಸರ್ವಶ್ರೇಷ್ಠವಾದಂತಹ ಅಧಿಕಾರವನ್ನು, ಶ್ರೇಷ್ಠವಾದಂಥ ಅಧಿಕಾರವನ್ನು ರಾಜರುಗಳು ಆಳ್ವಿಕೆಯನ್ನು ಮಾಡ್ತಾ ಇದ್ದವರು ಅಲ್ಲಿ ಅದನ್ನು ಹೊಂದಿದ್ರು ಈಜಿಪ್ಟ್, ರೋಮ್ ಮತ್ತು ಭಾರತದಲ್ಲಿ. ಬಟ್ ಇಟ್ ವಾಸ್ ಆಫನ್ ರಿಲಿಜಿಯಸ್ಲಿ ಜಸ್ಟಿಫೈಡ್. ಡಿವೈನ್ ಕಿಂಗ್ಶಿಪ್ ಅಂತ ನಾವೇನು ಹೇಳ್ತೀವಿ ಅಂದರೆ, ಇದು ಅಧಿಕಾರವನ್ನು ರಾಜರು ಆಡಳಿತಗಾರರಲ್ಲಿ ಇಟ್ಕೊಂಡಿದ್ರು ಕೂಡ ಇದನ್ನು ಬಹಳ ಪ್ರಮುಖವಾಗಿ ಧಾರ್ಮಿಕವಾಗಿ ಅದನ್ನು ಧಾರ್ಮಿಕವಾಗಿ ಅದನ್ನು ಜೋಡಣೆ ಮಾಡಲಾಗ್ತಿತ್ತು, ಮತ್ತು ಅದಕ್ಕೆ ಲಿಂಕ್ ಮಾಡಲಾಗ್ತಿತ್ತು, ಮತ್ತು ಧಾರ್ಮಿಕವಾಗಿ ಅದನ್ನು ಪರಿಗಣಿಸಲಾಗ್ತಿತ್ತು ಆ ಅಧಿಕಾರವನ್ನು ಅಂತ. ಅಂದರೆ ಇದನ್ನು ನಾವು ಡಿವೈನ್ ಕಿಂಗ್ಶಿಪ್ ಅಂತ ಹೇಳ್ತೀವಲ್ಲ, ದೈವಿಕ ಹಕ್ಕಿನ ಸಿದ್ಧಾಂತ ಅಥವಾ ದೈವ ಸಿದ್ಧಾಂತ ಅಂತ ಹೇಳ್ತೀವಿ. ಅಂದರೆ ರಾಜನಿಗೆ ಅಧಿಕಾರವು ದೈವದತ್ತವಾಗಿ ಬಂದಿರುವಂಥ ಒಂದು ಪರಿಕಲ್ಪನೆ ಇತ್ತು. ಅದು ಪ್ರಾಚೀನ ಕಾಲ ಮತ್ತು ಮಧ್ಯಕಾಲದಲ್ಲಿ ಇದನ್ನು ಪರಿಗಣಿಸಲಾಗಿತ್ತು. ಆ ರೀತಿ ರಾಜನಿಗೆ ದೈವದತ್ತವಾಗಿ ಅಧಿಕಾರ ಬಂದಿದೆ ಅನ್ನೋದು ವಿಚಾರ. ಇನ್ ಮಿಡಿವಲ್ ಮಧ್ಯ ಒಂದು ಯುರೋಪ್ನಲ್ಲಿ, ಇನ್ ಮಿಡಿವಲ್ ಯುರೋಪ್ ಪವರ್ ವಾಸ್ ಫ್ರಾಗ್ಮೆಂಟೆಡ್. Feudalism meant that lords, nobles and the church all had some degree of power.
ಮಧ್ಯಕಾಲೀನ ಯುರೋಪ್ನಲ್ಲಿ ಅಧಿಕಾರವು ಫ್ಯೂಡಲಿಸಮ್ ಅಂದರೆ ಊಳಿಗಮಾನ್ಯ ಒಂದು ಪದ್ಧತಿಯ ರೂಪದಲ್ಲಿ ಇತ್ತು. ಈ ಊಳಿಗಮಾನ್ಯ ಪದ್ಧತಿಯಲ್ಲಿ ಬರುವಂತಹ ಲಾರ್ಡ್ಸ್ ಅಂದರೆ ಯಜಮಾನರು, ಧನಿಗಳು, ನೋಬಲ್ಸು, ಕುಲೀನ ವರ್ಗದವರು ಆ್ಯಂಡ್ ದ ಚರ್ಚು ಇವೆಲ್ಲವೂ ಕೂಡ ಈ ಅಧಿಕಾರವನ್ನು ಆ ಸಂದರ್ಭದಲ್ಲಿ ಹೊಂದಿದ್ರು. ಈ ಏನು ಸುಪ್ರೀಂ ಪವರ್ ಅಥವಾ ಅಥಾರಿಟಿ ಅಂತಲೇ ಹೇಳ್ತೀವಿ ನಾವು, ಇದನ್ನು ಹೊಂದಿದ್ರು ಮಧ್ಯಕಾಲೀನ ಯುರೋಪ್ನಲ್ಲಿ. ಮತ್ತು ಎರಡನೇದಾಗಿ ದ ಪೋಪ್ ಆ್ಯಂಡ್ ದ ಹೋಲಿ ರೋಮನ್ ಎಂಪರರ್ ಆಫನ್ ಕಾಂಪಿಟೆಡ್ ಫಾರ್ ಅಥಾರಿಟಿ. ಕೆಲವು ಸಂದರ್ಭಗಳಲ್ಲಿ ಮಧ್ಯಕಾಲೀನ ಯುರೋಪ್ನಲ್ಲಿ ಪೋಪರು ಮತ್ತು ಈ ರೋಮನ್ ಸಾಮ್ರಾಜ್ಯದ ಸಾಮ್ರಾಟಗಾರರು ಏನು ಮಾಡ್ತಾಯಿದ್ರು, ಈ ಅಧಿಕಾರಕ್ಕೋಸ್ಕರ ಕಾಂಪಿಟೇಷನ್ ಅಂದರೆ ಹೋರಾಟವನ್ನು ಮಾಡ್ತಾಯಿದ್ರು. ಅಧಿಕಾರಕ್ಕೋಸ್ಕರ ಇಬ್ಬರಿಬ್ಬರ ನಡುವೆ ಹೋರಾಟಗಳು ನಡೀತಿದ್ವು ಅಂತ. ದೇರ್ ವಾಸ್ ನೋ ಕ್ಲಿಯರ್ ಸಾವರಿನ್ ಪವರ್ ಆ್ಯಸ್ ಅಂಡರ್ಸ್ಟುಡ್ ಟುಡೇ. ಆದರೆ ನಾವು ಈ ಒಂದು ಸಂದರ್ಭದಲ್ಲಿ ಸಾವರಿನ್ ಪವರ್ ಅವರಲ್ಲಿ ಇತ್ತು ಯಾವ ರೀತಿ ಈಗಿನ ಯುಗದಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಏನು ನಾವು ಸಾರ್ವಭೌಮಾಧಿಕಾರ ಅಥವಾ ಪರಮಾಧಿಕಾರ ಅಂತ ಏನು ಕೇಳ್ತೀವಿ ಅವರಲ್ಲಿ ನಾವು ಅದನ್ನು ಕ್ಲಿಯರಾಗಿ ಕಾಣುವುದಕ್ಕೆ ಸಾಧ್ಯವಾಗಿರಲಿಲ್ಲ, ಇಲ್ಲ, ಅದು ಬೇರೆ ರೂಪದಲ್ಲಿ ಇತ್ತು ಅಂತ. ಎರಡನೇದು ಬಹಳ ಪ್ರಮುಖವಾದಂಥ ವಿಚಾರ, ರೈಸ್ ಆಫ್ ಮಾಡರ್ನ್ ಸಾವರಿಂಟಿ 16th century ಆನ್ವರ್ಡ್ಸ್. ರೈಸ್ ಆಫ್ ಮಾಡರ್ನ್ ಸಾವರಿಂಟಿ ಅಂದರೆ ಆಧುನಿಕ ಕಾಲದಲ್ಲಿ, ಆಧುನಿಕ ಯುಗದಲ್ಲಿ ನಾವು ಈಗೇನು ನೋಡ್ತೀವಿ ಈಗಿರುವಂತಹ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರದ ಒಂದು ಏಳಿಗೆ, ಅದರ ಒಂದು ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ 16th century ಆನ್ವರ್ಡ್ಸ್, 16ನೇ ಶತಮಾನದ ನಂತರದಲ್ಲಿ ಈ ಆಧುನಿಕ ಕಾಲದಲ್ಲಿ ನಾವು ಈಗೇನು ಚರ್ಚೆ ಮಾಡ್ತಾ ಇದ್ದೀವಿ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರನ ಪರಿಕಲ್ಪನೆಯನ್ನು, ಅದರ ಏಳಿಗೆಯನ್ನು ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಅದರಲ್ಲಿ ಮೊದಲನೇದಾಗಿ ಬಹಳ ಮುಖ್ಯವಾಗಿ ಜೀನ್ ಬೋರ್ಡಿಂಗ್ 1530ರಿಂದ 1596 ಅವಧಿ. ಜೀನ್ ಬೋರ್ಡಿನ್ ದ ಫಸ್ಟ್ ಥಿಯರಿಸ್ಟ್ ಆಫ್ ಸಾವರಿಂಟಿ. ಜೀನ್ ಬೋರ್ಡಿನ್ ಈ ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಸಿದ್ಧಾಂತದ ಮೊದಲ ಪ್ರತಿಪಾದಕನು ಕೂಡ, ಚಿಂತಕ ಕೂಡ. ಎ ಫ್ರೆಂಚ್ ಪೊಲಿಟಿಕಲ್ ಥಿಂಕರ್ ಹೂ ಕಾಯಿಂಡ್ ದ ಕಾನ್ಸೆಪ್ಟ್ ಆಫ್ ಸಾವರಿಂಟಿ ಇನ್ ಮಾಡರ್ನ್ ಪೊಲಿಟಿಕಲ್ ಥಾಟ್. ಬಹಳ ಪ್ರಮುಖವಾಗಿ ಫ್ರಾನ್ಸ್ನ ರಾಜಕೀಯ ಚಿಂತಕನಾದಂತಹ ಜೀನ್ ಬೋರ್ಡಿನ್ ಈ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರದ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಅದರ ಒಂದು ಏನು ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ತಿಳಿಸಿದವನು, ಅದರ ಬಗ್ಗೆ ಮೊದಲ ಬಾರಿಗೆ ಚರ್ಚಿಸಿದವನು. ಮತ್ತು ಇನ್ ಹಿಸ್ ವರ್ಕ್, ಇವನು ಬರೆದಂಥ ಪುಸ್ತಕ, ಅದರಲ್ಲಿ ಆ ಪುಸ್ತಕದ ಹೆಸರು 6 Books ಆಫ್ ದ ರಿಪಬ್ಲಿಕ್. 1576 1576ರಲ್ಲಿ ಬರೆದಂಥವನ ಪುಸ್ತಕ 6 Books ಆಫ್ ದ ರಿಪಬ್ಲಿಕ್ ಏನಿದೆಯೋ, ಹಿ ಡಿಫೈನ್ಡ್ ಸಾವರಿಂಟಿ ಆ್ಯಸ್, ಅದರಲ್ಲಿ ಸಾವರಿಂಟಿ ಅಂತ ಅಂದರೆ ಈ ರೀತಿಯಲ್ಲಿ ಹೇಳಿದ್ದಾನೆ ಅವನು. ಏನು ಅವನ 6 Books ಆಫ್ ದ ರಿಪಬ್ಲಿಕ್ನಲ್ಲಿ ಬರೆದಿರುವಂಥದ್ದು ಸಾವರಿಂಟಿ ಅಂತಂದರೆ ಅಬ್ಸಲ್ಯೂಟ್ ಆ್ಯಂಡ್ ಪರ್ಪೆಚುವಲ್ ಪವರ್ ಆಫ್ ಎ ಕಾಮನ್ವೆಲ್ತ್. ಅಂದರೆ ಸಾಮಾನ್ಯ ಒಂದು ರಾಷ್ಟ್ರದ ಒಂದು ಅಧಿಕಾರವನ್ನು, ಸಂಪೂರ್ಣವಾದಂಥ ಅಧಿಕಾರ ಅಥವಾ ಅಬ್ಸಲ್ಯೂಟ್ ಪವರ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಸಾವರಿಂಟಿ ಅಂತ ನಾವು ಅದನ್ನು ಕರಿತೀವಿ ಅಂತ. ಆಮೇಲೆ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಪ್ರಮುಖ ಅಂಶಗಳನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಮೊದಲೇದು ನಾನು ಏನು ಹೇಳಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಅಕಾರ್ಡಿಂಗ್ ಟು ಬೋರ್ಡಿನ್ ಪ್ರಕಾರವಾಗಿ ಈ ಸಾವರಿಂಟಿ ಅಥವಾ ಪರಮಾಧಿಕಾರ ಅಥವಾ ಸಾರ್ವಭೌಮತ್ವದ ಗುಣಲಕ್ಷಣಗಳನ್ನು ನೋಡೋದಾದರೆ, ಒಂದು ಅದರ ಲಕ್ಷಣಗಳಲ್ಲಿ ಪ್ರಮುಖವಾದಂಥ ಒಂದು ಅಬ್ಸಲ್ಯೂಟ್, ಎರಡನೇದು ಇಂಡಿವಿಜುವಲ್, ಮೂರನೇದು ಪರ್ಪೆಚುವಲ್, ನಾಲ್ಕನೇದು ಲೊಕೇಟೆಡ್ ಇನ್ ದ ರೂಲರ್ ಆರ್ ಸಾವರಿನ್ ಅಥಾರಿಟಿ ಅಂತ ನಾವು ಅದನ್ನು ಹೇಳ್ತೀವಿ. ಅಂದರೆ